ಸಾಮಾನ್ಯ ವಿಜ್ಞಾನ. ಈ ಸಾಮಾನ್ಯ ವಿಜ್ಞಾನದಲ್ಲಿ ಬರುವ ಭೂಗೋಳಶಾಸ್ತ್ರದಲ್ಲಿ ಭಾರತದ ಜಲಸಂಪನ್ಮೂಲ. ಒಟ್ಟು 5 ತಂಡಗಳಿರುತ್ತವೆ. ತಂಡದ ಪರಿಚಯ. ತಂಡ 1, ತಂಡ 2, ತಂಡ 3, ತಂಡ 4, ತಂಡ 5. ಈಗ ಮೊದಲು 5 ಸುತ್ತುಗಳಿರುತ್ತವೆ. ನೇರವಾಗಿ ಉತ್ತರ ನೀಡುವವರಿಗೆ 10 ಅಂಕಗಳು, ಪಾಸ್ ಪ್ರಶ್ನೆಗೆ ಉತ್ತರ ನೀಡುವವರಿಗೆ 5 ಅಂಕಗಳು. ನೇರವಾಗಿ ಉತ್ತರ ಕೊಡುವವರಿಗೆ ಎಷ್ಟು ಅಂಕ? 10 ಅಂಕ. ಪಾಸ್ ಪ್ರಶ್ನೆಗೆ 5 ಅಂಕ ಆಗುತ್ತೆ. ಮೊದಲನೇ ಸುತ್ತು ಪ್ರಾರಂಭಗೊಂಡಿದ್ದು ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಭೂಮಿಯ ಮೇಲಿನ ನೀರಿನ ಮೂಲಗಳು ಯಾವುವು? ಭೂಮಿಯ ಮೇಲಿನ ನೀರಿನ ಮೂಲಗಳು ಯಾವುವು ಅಂತ. ಭೂಮಿಯ ಮೇಲಿನ ನೀರಿನ ಮೂಲಗಳು. ಪಾಸ್ ಪ್ರಶ್ನೆ ಎರಡನೇ ತಂಡಕ್ಕೆ ಭೂಮಿಯ ಮೇಲಿನ ನೀರಿನ ಮೂಲಗಳು ಯಾವುವು? ಭೂಮಿ ಮೇಲೆ ಯಾವ ನೀರಿನ ಮೂಲಗಳು? ಯಾವುದು ನೀರಿನ ಮೂಲ? ಪಾಸ್ ಪ್ರಶ್ನೆ ಮೂರನೇ ತಂಡಕ್ಕೆ ಭೂಮಿಯ ಮೇಲಿನ ನೀರಿನ ಮೂಲಗಳು ಯಾವುವು? ಸರಿಯಾದ ಉತ್ತರ 5 ಅಂಕಗಳು. ಮೂಲಕ್ಕೆ 5 ಅಂಕ. ನೇರವಾದ ಪ್ರಶ್ನೆ ಮೂರನೇ ತಂಡಕ್ಕೆ ಭೂಮಿಯ ಅಂತರ್ಜಲದ ನೀರಿನ ಮೂಲಗಳು ಯಾವುವು? ಅಂತರ್ಜಲದ ನೀರಿನ ಮೂಲಗಳು ಯಾವುದು ಅಂತ. ಉತ್ತರ ತಪ್ಪು ಉತ್ತರ. ಪಾಸ್ ಪ್ರಶ್ನೆ ನಾಲ್ಕನೇ ತಂಡಕ್ಕೆ ಅಂತರ್ಜಲದ ನೀರಿನ ಮೂಲಗಳು ಯಾವುವು? ಅಂತರ್ಜಲದ ನೀರಿನ ಮೂಲಗಳು ಯಾವುದು? ತಪ್ಪು ಉತ್ತರ. ಪಾಸ್ ಪ್ರಶ್ನೆ ಐದನೇ ತಂಡಕ್ಕೆ ಅಂತರ್ಜಲದ ನೀರಿನ ಮೂಲಗಳು ಯಾವುವು? ಅಂತರ್ಜಲ ಬಾವಿಗಳು ಮತ್ತು ಸರಿಯಾದ ಉತ್ತರ 5 ಅಂಕಗಳು. ನೇರವಾದ ಪ್ರಶ್ನೆ ಐದನೇ ತಂಡಕ್ಕೆ ನೀರಿನ ವಿಧಗಳು ಯಾವುವು? ನೀರಾವರಿ ವಿಧಗಳು ಯಾವುವು ಅಂತ. ಬಾವಿ ನೀರಾವರಿ, ಕಾಲುವೆ ನೀರಾವರಿ, ಕೆರೆ ನೀರಾವರಿ. ಸರಿಯಾದ ಉತ್ತರ 10 ಅಂಕಗಳು. ಈಗ ಮೊದಲನೇ ಸುತ್ತು ಮುಕ್ತಾಯಗೊಂಡಿದ್ದು ಅದರ ಫಲಿತಾಂಶ. ತಂಡ 1 ಯಾವುದೇ ಫಲಿತಾಂಶವಿಲ್ಲ, ತಂಡ 2 ಯಾವುದೇ ಫಲಿತಾಂಶವಿಲ್ಲ, ತಂಡ 3 5 ಅಂಕ, ತಂಡ 4 ಯಾವುದೇ ಫಲಿತಾಂಶವಿಲ್ಲ, ತಂಡ 5 15 ಅಂಕ. ಪ್ರಾರಂಭಗೊಂಡಿದ್ದು ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಬಾವಿ ನೀರಾವರಿಯ 2 ವಿಧಗಳು ಯಾವುವು? ಬಾವಿ ನೀರಾವರಿ 2 ವಿಧಗಳು. ಪಾಸ್ ಪ್ರಶ್ನೆ ಎರಡನೇ ತಂಡಕ್ಕೆ ಬಾವಿ ನೀರಾವರಿಯ 2 ವಿಧಗಳು ಯಾವುವು? ಬಾವಿ ನೀರಾವರಿ ವಿಧಗಳು ಗೊತ್ತಿಲ್ವಾ? ಪಾಸ್ ಪ್ರಶ್ನೆ ಮೂರನೇ ತಂಡಕ್ಕೆ ಬಾವಿ ನೀರಾವರಿಯ 2 ವಿಧಗಳು ಯಾವುವು? ಸರಿಯಾದ ಉತ್ತರ 5 ಅಂಕಗಳು. ನೇರವಾದ ಪ್ರಶ್ನೆ ಮೂರನೇ ತಂಡಕ್ಕೆ ಕಾಲುವೆ ನೀರಾವರಿಯ 2 ವಿಧಗಳು ಯಾವುವು?
ತಂಡಕ್ಕೆ ನೇರವಾದ ಪ್ರಶ್ನೆ. ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟು ಯಾವುದು? ಅತ್ಯಂತ ಎತ್ತರವಾದ ಅಣೆಕಟ್ಟು ಯಾವುದು? ಪಾಸ್ ಪ್ರಶ್ನೆ 5ನೇ ತಂಡಕ್ಕೆ. ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟು ಯಾವುದು? ತಪ್ಪು ಉತ್ತರ. ಸರಿಯಾದ ಉತ್ತರ ತೆರ್ಕಿ. ಈಗ 2ನೇ ಸುತ್ತು ಮುಕ್ತಾಯಗೊಂಡಿದ್ದು ಅದರ ಫಲಿತಾಂಶ. 2ನೇ ಸುತ್ತಿನ ಫಲಿತಾಂಶ. ತಂಡ 1 ಯಾವುದೇ ಫಲಿತಾಂಶವಿಲ್ಲ. ತಂಡ 2 ಯಾವುದೇ ಫಲಿತಾಂಶವಿಲ್ಲ. ತಂಡ 3 15 ಅಂಕ. ತಂಡ 4 ಯಾವುದೇ ಫಲಿತಾಂಶವಿಲ್ಲ. ತಂಡ 5 ಯಾವುದೇ ಫಲಿತಾಂಶವಿಲ್ಲ. 3ನೇ ಸುತ್ತು ಪ್ರಾರಂಭಗೊಂಡಿದ್ದು ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಭಾರತದ 2ನೇ ಅತಿ ಎತ್ತರವಾದ ಅಣೆಕಟ್ಟು ಯಾವುದು? ಪಾಸ್ ಪ್ರಶ್ನೆ 2ನೇ ತಂಡಕ್ಕೆ. ಭಾರತದ 2ನೇ ಅತಿ ಎತ್ತರ ಅಣೆಕಟ್ಟು ಯಾವುದು? ಪಾಸ್ ಪ್ರಶ್ನೆ 3ನೇ ತಂಡಕ್ಕೆ. ಭಾರತದ 2ನೇ ಅತಿ ಎತ್ತರದ ಅಣೆಕಟ್ಟು ಯಾವುದು? ಸರಿಯಾದ ಉತ್ತರ 5 ಅಂಕಗಳು. 3ನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಭಾರತ ಅಣೆಕಟ್ಟಿನಿಂದ ನಿರ್ಮಿತವಾಗಿರುವ ಜಲಾಶಯವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ 10 ಅಂಕಗಳು. 4ನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಬಿಹಾರದ ಕಣ್ಣಿನ ನದಿ ಯಾವುದು? ಬಿಹಾರದ ಕಣ್ಣೀರು ನದಿ ಯಾವುದು? ಪಾಸ್ ಪ್ರಶ್ನೆ 5ನೇ ತಂಡಕ್ಕೆ. ಬಿಹಾರದ ಕಣ್ಣಿನ ನದಿ ಯಾವುದು? ಸರಿಯಾದ ಉತ್ತರ 5 ಅಂಕಗಳು. ನೇರವಾದ ಪ್ರಶ್ನೆ 5ನೇ ತಂಡಕ್ಕೆ. ಒಡಿಶಾದ ಕಣ್ಣಿನ ನದಿ ಯಾವುದು? ಒರಿಸ್ಸಾದ ಕಣ್ಣೀರು ನದಿ ಯಾವುದು? ಸರಿಯಾದ ಉತ್ತರ 4. ಈಗ 3 ಸುತ್ತುಗಳು ಮುಕ್ತಾಯಗೊಂಡಿದ್ದು ಅದರ ಫಲಿತಾಂಶ. 3ನೇ ಸುತ್ತಿನ ಫಲಿತಾಂಶ. ತಂಡ 1 ಯಾವುದೇ ಫಲಿತಾಂಶವಿಲ್ಲ. ತಂಡ 2 ಯಾವುದೇ ಫಲಿತಾಂಶವಿಲ್ಲ. ತಂಡ 3 15 ಅಂಕ. ತಂಡ 4 ಯಾವುದೇ ಫಲಿತಾಂಶವಿಲ್ಲ. ತಂಡ 5 5 ಅಂಕಗಳು. 4ನೇ ಸುತ್ತು ಪ್ರಾರಂಭಗೊಂಡಿದ್ದು ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ. ತುಂಗಭದ್ರಾ ಯೋಜನೆಯ ಇನ್ನೊಂದು ಹೆಸರೇನು? ತುಂಗಭದ್ರಾ ಜಲಾಶಯದ ಹೆಸರು ಆಯ್ತಾ? ತುಂಗಭದ್ರಾ ಜಲಾಶಯವನ್ನ ಏನಂತ ಕರೀತಾರೆ ಅಂತ. ಪಾಸ್ ಪ್ರಶ್ನೆ. ತುಂಗಭದ್ರಾ ನದಿ ಜಲಾಶಯದ ಇನ್ನೊಂದು ಹೆಸರು? ಸರಿಯಾದ ಉತ್ತರ 5 ಅಂಕಗಳು. ನೇರವಾದ ಪ್ರಶ್ನೆ 2ನೇ
ಪಾಸ್ ಪ್ರಶ್ನೆ 3ನೇ ತಂಡಕ್ಕೆ ಭಾರತದಲ್ಲಿಯೇ ಪ್ರಮುಖವಾದ ವಿವಿಧ ದೇಶ ನದಿ ಕಣಿವೆ ಯಾವುವು? ತಪ್ಪು ಉತ್ತರ. ಪಾಸ್ ಪ್ರಶ್ನೆ 4ನೇ ತಂಡಕ್ಕೆ ಭಾರತದಲ್ಲಿಯೇ ಪ್ರಮುಖವಾದ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ಯಾವುವು? ಪಾಸ್ ಪ್ರಶ್ನೆ 5ನೇ ತಂಡಕ್ಕೆ ಭಾರತದಲ್ಲಿಯೇ ಪ್ರಮುಖವಾದ ವಿವಿಧ ದೇಶ ನದಿ ಕಣಿವೆ ಯೋಜನೆಗಳು ಯಾವುವು? ಸರಿಯಾದ ಉತ್ತರ 5 ಅಂಕಗಳು. ನೇರವಾದ ಪ್ರಶ್ನೆ 5ನೇ ತಂಡಕ್ಕೆ ಕರ್ನಾಟಕದ ದೊಡ್ಡ ವಿವಿಧ ದೇಶ ನದಿ ಕಣಿವೆ ಯೋಜನೆ ಯಾವುದು? ಕರ್ನಾಟಕದ ದೊಡ್ಡ ವಿದ್ಯುತ್ ದೇಶ ಯೋಜನೆ ಯಾವುದು? ತಪ್ಪು ಉತ್ತರ. ಸರಿಯಾದ ಉತ್ತರ ಕೃಷ್ಣ ಮೇಲ್ದಂಡೆ ಯೋಜನೆ. 5 ಸುತ್ತುಗಳು ಪೂರ್ಣಗೊಂಡಿದ್ದು ಅದರ ಫಲಿತಾಂಶ. ತಂಡ 1 ಯಾವುದೇ ಫಲಿತಾಂಶವಿಲ್ಲ. ತಂಡ 2 5 ಅಂಕಗಳು. ತಂಡ 3 ಯಾವುದೇ ಅಂಕವಿಲ್ಲ. ತಂಡ 4 ಯಾವುದೇ ಅಂಕವಿಲ್ಲ. ತಂಡ 5 5 ಅಂಕ. ಈಗ ಒಟ್ಟು ಅಂಕಗಳು. ತಂಡ 1 ಯಾವುದೇ ಅಂಕವಿಲ್ಲ. ಈಗ ತಂಡದ ಫಲಿತಾಂಶಗಳು. ತಂಡ 3 ಮೊದಲ ಸ್ಥಾನವನ್ನು ಪಡೆದಿದೆ. ತಂಡ 5 ಎರಡನೇ ಸ್ಥಾನವನ್ನು ಪಡೆದಿದೆ. ತಂಡ 2 ಮೂರನೇ ಸ್ಥಾನವನ್ನು ಪಡೆದಿದೆ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ. ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯ. ಎಲ್ಲ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.